6 ಗಂಟೆ ಆಯಿತು, ಆನ್ಲೈನ್ ಕ್ರಿಕೆಟ್ ಕೋಚಿಂಗ್ ಸ್ಟಾರ್ಟ್ ಆಯಿತು. ರೆಡಿನಾ? ಇದು ಕ್ರಿಕೆಟ್ DNA ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್, ಹಾಗೆ ನೆಕ್ಸ್ಟ್ ಲೆವೆಲ್ ಪ್ರೋ ಕ್ರಿಕೆಟ್ ಯೂಟ್ಯೂಬ್ ಚಾನಲಲ್ಲಿ ಒಟ್ಟಿಗೆ ಬರ್ತಿರುವಂಥ ಬ್ಯಾಟಿಂಗ್ ಮಾಸ್ಟರ್ ಕ್ಲಾಸಸ್. ಕಂಪ್ಲೀಟ್ ಸ್ಕ್ರ್ಯಾಚಿಂದ ಪ್ರೊಫೆಷನಲ್ ಕ್ರಿಕೆಟ್ ಕಲಿಯೋರಿಗೆ ಅಥವಾ ನಿಮ್ಮ ಬ್ಯಾಟಿಂಗಲ್ಲಿ ಕರೆಕ್ಷನ್ ಏನಾದ್ರು ಮಾಡ್ಕೋಬೇಕು ಅಂದರೆ ಇದೇ ಸರಿಯಾದ ಟೈಮು. ನಿನ್ನೆ ಫೇಸ್ 1ನಲ್ಲಿ ನಾವು ಕಲ್ತಿದ್ದು ಫಸ್ಟ್ ಥಿಂಗ್ ಅಂದರೆ ಟಾಪ್ ಎಂಡು. ಸೊ ಟಾಪ್ ಆ್ಯಂಡ್ ಗ್ರಿಪ್ ಹೇಗಿರಬೇಕು, ಹಾಗೆ ಟಾಪ್ ಆ್ಯಂಡ್ ಗ್ರಿಪ್ನ ಹೇಗೆ ಟ್ರೈನ್ ಮಾಡಬೇಕು ಅಂತ. ಸೊ ಇವಾಗ ಸೆಕೆಂಡ್ ಸ್ಟೆಪ್ ಬರೋದು ಬಾಟಮ್ ಆ್ಯಂಡ್ ಗ್ರಿಪ್ಪು, ಹಾಗೆ ಬಾಟಮ್ ಎಂಡ್ ಹೇಗೆ ಯೂಸ್ ಮಾಡಬೇಕು ಅನ್ನೋದು. ಇನ್ನು ಬಾಟಮ್ ಎಂಡ್ ಗ್ರಿಪ್ ಹೇಗಿರಬೇಕು ಅಂದರೆ 3 ಥರ ಗ್ರಿಪ್ ಇದೆ ಬಾಟಮ್ ಎಂಡಲ್ಲಿ. ಸೊ ನಿಮಗೆ ಟಾಪ್ ಎಂಡಲ್ಲಿ ಹೇಳಿದಂತೆ ನಮಗೆ ವಿ ಶೇಪ್ ಇದೆ ನಮ್ಮ ಕೈಯಲ್ಲಿ ಏನಿದೆ, ಅದೇ ರೀತಿ ಇಲ್ಲಿ ವಿ ಗ್ರಿಪ್ ಅಂತೀವಿ. ಸೊ ವಿ ಗ್ರಿಪ್ ಏನು ಅಂದರೆ ನೆನ್ನೆ ಹೇಳಿದಾಗ ರಿಜ್ಜು ಎಡ್ಜ್ ಅಂತ ಏನು ಹೇಳಿದೆ, ಅದೇ ರೀತಿ ಇಲ್ಲಿ ನಮ್ಮ ವಿ ಪೊಸಿಷನ್ ಏನಿದೆ ನಮ್ಮ ಕೈಯಲ್ಲಿ ಅದು ವಿ ಎಡ್ಜ್ ಅಥವಾ ರಿಜ್ ಮಧ್ಯದಲ್ಲಿ ಇರಬೇಕಾಗುತ್ತೆ. ಸೊ ಅದರ ಅರ್ಥ, ಸೊ ಇಲ್ಲಿ ನನಗೆ ಈ ವಿ ಪೊಸಿಷನ್ ನನಗೆ ಹಿಂಗೆ ಇಟ್ಕೊಂಡ್ರೆ ನನಗೆ ಗೊತ್ತಾಗಬೇಕಿಲ್ಲಿ. ಸೊ ಈ ಲೈನ್ ವಿ ಏನಿದೆ ಇಲ್ಲೆಲ್ಲ ಡೌನ್ ದ ಲೈನ್ ಹೋಗ್ತಾ ಇರುತ್ತೆ. ಇಲ್ಲಿ ತುಂಬ ಆಚೆನೂ ಇಲ್ಲ, ಈ ಎಡ್ಜ್ಗೂ ಅಲ್ಲ ಅಥವಾ ತುಂಬ ಹಿಂದೆನೂ ಅಲ್ಲ, ಈ ಎಡ್ಜ್ಗೂ ಅಲ್ಲ. ಸೊ ಇಲ್ಲಿ ಇದು ಬೇಸಿಕ್ ಗ್ರಿಪ್ ಆಗಿರೋದ್ರಿಂದ ಇಲ್ಲಿಂದ ಎಡ್ಜ್ ಮತ್ತು ರಿಜ್ ಮಧ್ಯದಲ್ಲಿ ಎಲ್ಲಾದರೂ ಸ್ಟ್ರೈಟ್ ಲೈನಲ್ಲಿ ಇರಬೇಕಾಗುತ್ತೆ. ಇಲ್ಲೂ ಕೂಡ ನಮಗೆ ಟಾಪ್ ಎಂಡ್ಗೆ ಹೇಗೆ ನಮಗೆ ಇಲ್ಲಿ ಗ್ಯಾಪ್ ಸಿಗ್ತಿತ್ತೋ ಬ್ಯಾಟ್ ಮೂವ್ ಆಗೋದಕ್ಕೆ 360 ಡಿಗ್ರಿ ರೊಟೇಷನ್ ಮಾಡೋದಕ್ಕೆ ಈಸಿ ಆಗುತ್ತೋ, ಅಷ್ಟೇ ಕಂಟ್ರೋಲ್ ಸಿಗುತ್ತೋ, ಅದೇ ರೀತಿ ನಮಗೆ ಇಲ್ಲಿ ಬ್ಯಾಟು ಅದೇ ರೀತಿ ವಾಪಸ್ ಬರಬೇಕಾದ್ರೆ ಇಲ್ಲಿ ನಮಗೆ ಗ್ಯಾಪ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು. ಸೊ ತುಂಬ ಕಾಮನಾಗಿ ಈ ಗ್ರಿಪ್ ಇರುತ್ತೆ. ಸೊ ಇಲ್ಲಿ ಎಡ್ಜ್ ಅಥವಾ ರಿಜ್ ಲೈನಲ್ಲಿ ನಾನು ತಮ್ಮ ಹೋಗ್ತಿದೆ ಅಂದರೆ ನೀವು ನೋಡ್ಬೋದು, ನಾನು ಇಲ್ಲಿ ಎಷ್ಟು ಕಷ್ಟ ಆಗುತ್ತೆ ನೀವು ನೋಡ್ಬೋದು. ಹಿಂಗೆ ಬಂದರೆ ಈಗ ಬ್ಯಾಟು ಎಷ್ಟು ಕಷ್ಟ ಆಗ್ತಿದೆ, ಎಲ್ಬೋ ಎಲ್ಲ ಬ್ಲಾಕ್ ಆಗ್ತಿದೆ, ಇಲ್ಲಿ ನನಗೆ ಆಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇದು ರಾಂಗ್ ಗ್ರಿಪ್ಪು. ಇದು ವಿ ಗ್ರಿಪ್ ಆದರೆ ಸೊ ಇಲ್ಲಿ ನಮಗೆ ಬ್ಯಾಟ್ ಮೂವ್ ಆಗೋದಕ್ಕೆ ಒಂದು ಆಫರ್ ಕೊಡುತ್ತೆ. ಇಲ್ಲಿ ನಾವು ಬರೀ ಈ 3 ಫಿಂಗರ್ಸ್ನ ಯೂಸ್ ಮಾಡ್ತಿರ್ತೀವಿ. ವಿ ಗ್ರಿಪ್ಪಲ್ಲಿ ಇನ್ನು ಬರೀ ಕೈಯಲ್ಲಿ ನೋಡೋದಾದರೆ ನೀವು ನೋಡ್ಬೋದು ಈ ವಿ ಪೊಸಿಷನ್. ಕಾಂಪ್ಲಿಕೇಟೆಡ್ ವಿಷಯಗಳನ್ನ ಸಿಂಪಲಾಗಿ ಹೇಳ್ಕೊಡೋದು ನನ್ನ ಎಕ್ಸ್ಪರ್ಟೀಸು, ಕಲಿಯೋದು ಬಿಡೋದು ನಿಮಗೆ ಬಿಟ್ಟಿತ್ತು. ಕ್ರಿಕೆಟಲ್ಲಾಗಲಿ ಅಥವಾ ಲೈಫಲ್ಲಾಗಲಿ ನಿಮಗೆ ನೀವೇ ಬೆಸ್ಟ್ ಕೋಚು. ಏನಿದೆ ಅಂತ ಈ ವಿ ಪೊಸಿಷನ್ ಹೇಗಿದೆ ನೋಡ್ಬೋದು ನೀವು, ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಈ ಗ್ಯಾಪ್ ಏನಿದೆ ಈ ವಿ ಪೊಸಿಷನಿಂದ ಇಲ್ಲಿ ಈ ಲೈನಲ್ಲಿ ಇಲ್ಲಿಂದ ಎಲ್ಲಾದರೂ ನಡೆಯುತ್ತೆ. ಬಟ್ ಸೊ ಇಂಡಿವಿಜುವಲ್ ಗ್ರಿಪ್ ಮೇಲೆ ಖಂಡಿತ ಹೋಗುತ್ತೆ. ಇದು ವಿ ಗ್ರಿಪ್ಪು. ಸೊ ಇಲ್ಲಿ ನನಗೆ ಮೋಸ್ಟ್ ಆಫ್ ದ ಟೈಮ್ಸು ಈ 3 ಫಿಂಗರ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ 3 ಫಿಂಗರ್ಸ್ನ ಯೂಸ್ ಮಾಡ್ತಾಯಿರ್ತೀವಿ ಜಾಸ್ತಿ. ಇಲ್ಲಿ ನಮಗೆ ಈ ಪೊಸಿಷನ್ಸು ನಿಮಗೆ ಇಲ್ಲಿ ನೋಡ್ಬೋದು, ಈ ರೀತಿ ಯೂಸ್ ಮಾಡ್ತಾ ಇರ್ತೀವಿ ಟ್ರೈಸ್ಗೆ. ಸೊ ಪುಲ್ಗೆ ಬಂದಾಗ ಆಟೋಮೆಟಿಕ್ಕಾಗಿ ಇದು ಕ್ಲೋಸ್ ಆಗುತ್ತೆ. ಇಲ್ಲಿಂದ ನೀವು ಪಿಕ್ ಮಾಡ್ತೀರ ಅಂದ್ಕೊಳ್ಳಿ, ಇಲ್ಲಿಂದ ಹಿಂಗೆ ಪಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಸೊ ನೀವು 3 ಫಿಂಗರಲ್ಲಿ ಇಟ್ಕೊಂಡ್ರು ಮೇಲ್ಗಡೆ ಈ ಪುಲ್ ಶಾಟ್ ಹಿಂಗೆ ಎದ್ದೆಟ್ಗೆ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಇಲ್ಲಿಂದ ನಮಗೆ ಶಾರ್ಟ್ಸ್ ಆಡೋದಕ್ಕೆ ಈಸಿ ಆಗುತ್ತೆ. ನೀವು ಎಸ್ಪೆಷಲಿ ಪುಲ್ಗೆ ನೀವು ನೋಡ್ಬೋದು, ನನ್ನ ಗ್ರಿಪ್ ಏನಾದ್ರು ಕರೆಕ್ಟ್ ಆಗಿತ್ತು ಅಂದರೆ ಕರೆಕ್ಟಾಗಿ ಆ ಪೊಸಿಷನಲ್ಲಿ ಇರ್ತೀವಿ. ಇನ್ ಕೇಸ್ ನನ್ನ ಗ್ರಿಪ್ ಇಲ್ಲೂ ಹೋಯ್ತು ಅಂದರೆ ಹಿಂಗಾಗೋಗುತ್ತೆ ಬ್ಯಾಟು. ಅದೇ ರೀತಿ ತುಂಬ ಈ ಕಡೆ ಇದ್ದರೆ ಇಲ್ಲೂ ಹೋಗುತ್ತೆ. ಸೊ ಇಲ್ಲಿ ವಿ ಗ್ರಿಪ್ಪು ಮೋಸ್ಟ್ ಕಾಮನ್ನು, ಹಾಗೆ ಮೋಸ್ಟ್ ಎಫೆಕ್ಟಿವ್ ಗ್ರಿಪ್ಪು. ನೆಕ್ಸ್ಟ್ ಬರೋದು ಓವಲ್ ಗ್ರಿಪ್ ಅಂತ. ಓವಲ್ ಗ್ರಿಪ್ ಅಂದರೆ ಏನು ಅಂದರೆ, ಓವಲ್ ಅಂದರೆ ತುಂಬ ಟೈಟಾಗಿ ಇಟ್ಕೊಳ್ಳೋದು. ತುಂಬ ಬಾಟಮ್ ಎಂಡ್ ಪ್ಲೇಯರ್ಸು ಯೂಸ್ ಮಾಡ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಔಟ್ ಆಫ್ ಫ್ಯಾಷನು ಅಥವಾ ಯೂಶಲಿ ಯಾರು ಮಾಡೋಕ್ಕೆ ಹೋಗಲ್ಲ. ಸೊ ತುಂಬ ಟೈಟಾಗಿ ಇಟ್ಕೊಳ್ಳೋದ್ರಿಂದ ಈಗಿನ ಕ್ರಿಕೆಟಲ್ಲಿ ತುಂಬ ಕಷ್ಟ ಆಗುತ್ತೆ. ಬಟ್ ಜನರಲಿ ಈಗ ಯಾರು ಓ ಗ್ರಿಪ್ನ ಯೂಸ್ ಮಾಡಲ್ಲ. ಸೊ ಓ ಗ್ರಿಪ್ ಅಂದರೆ ಕಂಪ್ಲೀಟಾಗಿ ನಾವು ಟಾಪ್ ಎಂಡಾಗಿ ಇಟ್ಕೊಂಡಿದ್ವಿ, ಅದು ಕೂಡ ಓ ಗ್ರಿಪ್ಪೇ. ಫುಲ್ ಡಾಮಿನೆನ್ಸು ನಮ್ಮ ಟಾಪ್ ಎಂಡ್ ಮೇಲೆ ಇರಲಿ ಅಂತ ನಾವು ಓ ಗ್ರಿಪ್ನ ಇಟ್ಕೊಳ್ಳೋದಲ್ವಾ. ಇಲ್ಲಿ ನಮಗೆ ಯಾವಾಗ ಬೇಕೋ ಆ ರೀತಿ ನಮಗೆ ಡಾಮಿನೆನ್ಸ್ ಬೇಕಾಗುತ್ತೆ ಬಾಟಮ್ ಎಂಡಲ್ಲಿ. ಸೊ ಎವ್ರಿ ಟೈಮ್ ನಾವು ಹೊಡೆಯೋಕ್ಕೆ ನೋಡ್ತಿರಲ್ಲ, ಸೊ ಆಡಬೇಕಾಗುತ್ತೆ, ಡ್ರೈವ್ಸ್ ಅಲಾಂಗ್ ದ ಗ್ರೌಂಡ್ಸ್ ಆಡಬೇಕಾಗುತ್ತೆ, ಬರೀ ಪ್ಲೇಸ್ ಮಾಡೋದೆಲ್ಲ ಇರುತ್ತೆ. ಸೊ ಇಲ್ಲಿ ನಾವು ಓ ಗ್ರಿಪ್ಪು ಅಡ್ವಾಂಟೇಜು ಇದೆ, ಹಾಗೆ ಡಿಸಡ್ವಾಂಟೇಜ್ ಕೂಡ ಜಾಸ್ತಿನೇ ಇದೆ. ಸೊ ಇದನ್ನು ಓ ಗ್ರಿಪ್ ಅಂತೀವಿ. ಸೊ ಓವಲ್ ಶೇಪಲ್ಲಿ ಕಂಪ್ಲೀಟಾಗಿ ಓವಲಲ್ಲಿ ಇಟ್ಕೊಳ್ಳೋದು, ಯಾವುದೇ ರೀತಿಯಾದ ಗ್ಯಾಪ್ ಕೊಡದೆ. ಸೊ ಇಲ್ಲಿ ನನಗೆ ಸೊ ಒಂದು ರೀತಿ ಪವರ್ ಸಿಗ್ಬೋದು, ಬಟ್ ನಿಮಗೆ ಇನ್ಫ್ಯಾಕ್ಟ್ ಇದಕ್ಕೆ ಕೂಡ ಗ್ಯಾಪ್ನೇ ಇರಲಿ. ನೀವು ವಿ ಗ್ರಿಪ್ಪಲ್ಲಿ ಇದ್ದಾಗ ಕೂಡ ನೀವು ಶಾರ್ಟ್ಸ್ಗೆ ಹೋಗ್ಬೇಕಾದ್ರೆ ಸೊ ಆಟೋಮೆಟಿಕ್ಕಾಗಿ 3 ಫಿಂಗರ್ಸ್ ಕೂಡ ಕ್ಲೋಸ್ ಆಗುತ್ತೆ. ಎಂಡ್ ಆಫ್ ದ ಡೇ ಓ ಗ್ರಿಪ್ಪಲ್ಲೇ ನಿಮ್ಮದು ಬ್ಯಾಟ್ ಡೌನ್ ಸ್ವಿಂಗ್ ಸ್ಟಾರ್ಟ್ ಆಗೋದು. ಒಂದು ಶಾರ್ಟ್ಸ್ಗೆ ಅಥವಾ ಪ್ರಿಮಿನಿಟೆಡಾಗಿ ಒಂದು ಪವರ್ ಮಾಡ್ತಾ ಇದ್ದೀರಾ ಅಂದಾಗ ಅದು ವಿ ಗ್ರಿಪ್ಪಲ್ಲಿದ್ದಾಗ. ಆದರೆ ಓ ಗ್ರಿಪ್ಪಲ್ಲಿ ನೀವು ಇನ್ಕ್ಲೂಡಿಂಗ್ ಡ್ರೈವ್ ಕೂಡ ನೀವು ಇಲ್ಲಿಂದನೇ ಕಂಟ್ರೋಲ್ ಮಾಡೋ ಹೊಡಿಬೇಕಾಗತ್ತೆ. ಸ್ವಲ್ಪ ಅಷ್ಟು ಈಸಿ ಅಲ್ಲ, ಎಲ್ಲರೂ ಕೈಲಿ ಮಾಡೋಕ್ಕಾಗಲ್ಲ. ಕೆಲವ್ರು ಬಾಡಿ ಸಪೋರ್ಟ್ ಮಾಡಿದ್ರೆ, ರಿಸ್ಟ್ ಸಪೋರ್ಟ್ ಮಾಡಿದ್ರೆ ಖಂಡಿತ ಅವರು ಓವಲ್ ಗ್ರಿಪ್ಪಲ್ಲಿ ಹೋಗ್ಬೋದು. ಇಗ್ನೋರ್ ಮಾಡೋರು ಮಾಡಲಿ, ಯಾರು ಗುರುದಕ್ಷಿಣೆ ಕಳಿಸ್ತಿದ್ದೀರಾ ನೀವು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಕಾಪಾಡ್ಕೊಳ್ಳಿ, ಮುಂದೆ ಕೆಲಸಕ್ಕೆ ಬಂದರೂ ಬರ್ಬೋದು. ಸೊ ಇದು ಓವಲ್ ಗ್ರಿಪ್ ಆದರೆ ನೆಕ್ಸ್ಟ್ ಬರೋದು ಇಂಚ್ ಗ್ರಿಪ್ ಅಥವಾ ಪೆನ್ ಗ್ರಿಪ್ ಅಂತಾರೆ. ಈಗ ಒಂದು ಪೆನ್ ಬರೆಯೋ ರೀತಿ ಇಟ್ಕೋತೀವೋ
ಬರೀ ಟಿಪ್ ಆಫ್ ದ ಫಿಂಗರ್ಸಲ್ಲಿ ಹೇಗೆ ಇಟ್ಕೋತೀರೋ ಅದೇ ರೀತಿ ಇದನ್ನು ಇಂಚ್ ಗ್ರಿಪ್ ಅಂತಾರೆ. ಇದು ತುಂಬ ರೇರ್ ಕೇಸಸಲ್ಲಿ ನೋಡೋಂಥ ಸಿಗೋದು. ಸೊ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಬ್ಯಾಟು ನಿಮಗೆ ಇಲ್ಲಿ ಸಿಗೋದೇ ಇಲ್ಲ. ಇದು ವಿ ಗ್ರಿಪ್ಪಲ್ಲಿ ಇಷ್ಟಿದ್ರೆ ನಿಮಗೆ ಓ ಗ್ರಿಪ್ಪಲ್ಲಿ ಇಷ್ಟು ಬರುತ್ತೆ, ಹಿಂಗೆ ಕವರ್ ಆಗುತ್ತೆ. ಸೊ ಅದೇ ಇಂಚ್ ಗ್ರಿಪ್ಪಲ್ಲಿ ಬರೀ ಇಲ್ಲಿ ಗ್ಯಾಪ್ ಇರುತ್ತೆ ನಿಮಗೆ. ಸೊ ಇಷ್ಟೇ ಇಟ್ಕೊಂಡಿರ್ತಾರೆ. ಅದರ ಅರ್ಥ ಅವ್ರು ಶಾರ್ಟ್ ಆಡ್ಬೇಕಾದ್ರೆ ಕಂಪ್ಲೀಟಾಗಿ ಏನು ಬರಬೇಕು ಅದು ಬಂದೇ ಬರುತ್ತೆ. ಎಕ್ಸಿಕ್ಯೂಷನ್ ಮಾಡ್ಬೇಕಾದ್ರೆ ಅವ್ರ ಕೈ ಅಥವಾ ಫುಲ್ ಪಾಮು ಎಕ್ಸ್ಪೆಷಲಿ ಕಟ್ಗೆ ಫುಲ್ಗೆ ಟಚ್ ಆಗೇ ಆಗುತ್ತೆ. ಸೊ ಇಲ್ಲಿ ಡಿಫ್ರೆನ್ಸ್ನ ಕ್ಲಿಯರಾಗಿ ತಿಳ್ಕೊಳ್ಳಿ. ಕಟ್ ಶಾರ್ಟ್ಗೆ ಫುಲ್ ಶಾರ್ಟ್ಗೆ ಯಾವುದೇ ಗ್ರಿಪ್ ಆದರೂ ನಿಮಗೆ ಫುಲ್ ಪವರ್ ನಿಮಗೆ ಬಾಟಮ್ ಎಂಡ್ ಬರಲೇಬೇಕಾಗುತ್ತೆ. ಎಕ್ಸ್ಪೆಷಲಿ ಯಾಕೆ ಅಂದರೆ ನಾವು ಸ್ಕ್ವೇರ್ ಆಫ್ ದ ವಿಕೆಟ್ ಆಡಬೇಕಾದ್ರೆ ನಮ್ಮ ಬಾಟಮ್ ಎಂಡೇ ಜಾಸ್ತಿ ಯೂಸ್ ಆಗೋದು. ಸೊ ಬಾಟಮ್ ಎಂಡ್ ಯೂಸ್ ಆಗ್ಬೇಕಾದ್ರೆ ಮ್ಯಾಕ್ಸಿಮಮ್ ಪವರ್ನ ಬಾಟಮ್ ಎಂಡಿಂದ ತೊಗೋತೀವಿ. ಟಾಪ್ ಎಂಡು ಸ್ವಲ್ಪ ಲೈಟಾಗಿ ಯೂಸ್ ಆಗುತ್ತೆ. ಸೊ ಇಲ್ಲಿ ಇದೇ ಮ್ಯಾಜಿಕ್ಕು ಅಥವಾ ಇದೇ ಟ್ರಿಕ್ಸ್ ಅಂತಿರೋ, ಟೆಕ್ನಿಕ್ ಅಂತಿರೋ, ಟಿಪ್ಸ್ ಅಂತಿರೋ. ಮೇಯ್ನ್ ಅಂದರೆ ನಮ್ಮ ಟಾಪ್ ಆ್ಯಂಡ್ ಬಾಟಮ್ ಎಂಡ್ ಎರಡು ಒಟ್ಟಿಗೆ ಯೂಸ್ ಮಾಡ್ಬೇಕಾದ್ರೆ ಯಾವುದು ಡಾಮಿನೆಂಟ್ ಮಾಡ್ತೀವಿ, ಯಾವುದು ಕರೆಕ್ಟಾಗಿ ಯೂಸ್ ಮಾಡ್ತೀವಿ ಅನ್ನೋದೆಲ್ಲ ಡಿಸೈಡ್ ಆಗೋದೇ ಇಲ್ಲಿ. ಸೊ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಬಾಡಿ ನೇಚರ್ ಪ್ರಾಕ್ಟೀಸ್ ಮಾಡಿರೋ ರೀತಿ, ಸೊ ಬಾಡಿ ಆ ಥರ ರಿಯಾಕ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ಓಲ್ ಗ್ರಿಪ್ ಇಟ್ಕೊಂಡು ಸರಿ, ವಿ ಗ್ರಿಪ್ ಇಟ್ಕೊಂಡು ಸರಿ, ಇಂಚ್ ಗ್ರಿಪ್ ಅಥವಾ ಪೆನ್ ಗ್ರಿಪ್ ಇಟ್ಕೊಂಡು ಸರಿ, ಸ್ಕ್ವೇರ್ ಆಫ್ ದ ವಿಕೆಟ್ ಆಡಬೇಕಾದ್ರೆ ಕಂಪ್ಲೀಟ್ ಬಾಟಮ್ ಎಂಡ್ ಯೂಸ್ ಆಗುತ್ತೆ. ಡಿಫ್ರೆನ್ಸ್ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂದರೆ ಫ್ರಂಟ್ ಆಫ್ ದ ವಿಕೆಟ್ ಡ್ರೈವ್ ಆಡಿದಾಗ ಅಥವಾ ಡಿಫೆನ್ಸ್ನ ಆಡಬೇಕಾದ್ರೆ ತುಂಬ ಡಿಫ್ರೆನ್ಸ್ ಆಗೋಂಥದ್ದು ಬಾಟಮ್ ಎಂಡು. ಸೊ ಇಲ್ಲಿ ಪೆನ್ ಗ್ರಿಪ್ಪಲ್ಲಿ ನೀವು ಜಾಸ್ತಿ ಟಾಪ್ ಎಂಡ್ ಡಾಮಿನೇಟ್ ಆಗಿರ್ತೀರಾ. ಇಲ್ಲಿ ನೀಟಾಗಿ ಆಲ್ಮೋಸ್ಟ್ ಟಾಪ್ ಎಂಡಿಂದ ಡ್ರೈವ್ ಮಾಡ್ತೀರಾ. ಇಲ್ಲಿ ಬಾಟಮ್ ಎಂಡ್ ಬರೀ ಕಂಟ್ರೋಲ್ ಮಾಡುತ್ತೆ ಅಷ್ಟೇ ನಿಮಗೆ. ಯೂಶಲಿ ಪೆನ್ ಗ್ರಿಪ್ ಇರೋರು ಅಥವಾ ಇಂಚ್ ಗ್ರಿಪ್ ಇರೋರು ಬಿಗ್ ಶಾಟ್ ಪ್ಲೇಯರ್ಸ್ ಅಲ್ಲ, ನಿಮಗೆ ಕ್ವಾಲಿಟಿ ಟೆಸ್ಟ್ ಪ್ಲೇಯರ್ಸ್ ಏನಿರ್ತಾರೆ ನಿಮ್ಗೆ ಅವರಲ್ಲಿ ನೋಡೋಕೆ ಸಿಗುತ್ತೆ. ಈ ಪೆನ್ ಗ್ರಿಪ್ ಅಥವಾ ಇಂಚ್ ಗ್ರಿಪ್ಪು ಜಾಸ್ತಿ ಅವರು ಫ್ರಂಟ್ ಫುಟ್ ಗೇಮ್ನ ಅಡ್ಯಾಪ್ಟ್ ಜಾಸ್ತಿ ಮಾಡ್ಕೊಂಡಿರ್ತಾರೆ. ಅವರು ಜಾಸ್ತಿ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ಡ್ರೈವ್ಸ್ ಮೇಲೆ ಅವ್ರ ಸ್ಟ್ರೆಂತ್ ಜಾಸ್ತಿ ಕಂಟ್ರೋಲ್ ಇರುತ್ತೆ. ಸೊ ಇದು ನಮ್ಮ ಬಾಟಮ್ ಎಂಡ್ ಗ್ರಿಪ್ಗಳು. ಇನ್ನು ಇದನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ, ಕಲಿಯೋದು ಹೇಗೆ, ಇಲ್ಲಿ ತುಂಬ ಕ್ಲಿಯರಾಗಿ ತಿಳ್ಕೊಳ್ಳಿ. ನೀವು ನೆನ್ನೆ ಏನು ಪ್ರಾಕ್ಟೀಸ್ ಮಾಡಿದ್ದೀರಾ ಅದನ್ನ ಕೂಡ ಮಾಡಲೇಬೇಕಾಗುತ್ತೆ. ಒಂದೇ ದಿನದಲ್ಲಿ ಯಾರೂ ಏನೂ ಕಲ್ತಿಲ್ಲ, ಏನು ಕಲಿಯೋಕ್ಕೂ ಆಗೋದಿಲ್ಲ. ಸೊ ಇಲ್ಲಿ ನಾವು ನಮ್ಮ ಟಾಪ್ ಎಂಡ್ನ ನಾವು ಮತ್ತೆ ಟ್ರೈನ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ 100 ಟೈಮ್ಸ್ ಮಾಡಿದವರು ತೊಂದರೆ ಇಲ್ಲ, 10 ಟೈಮ್ಸ್ ಕರೆಕ್ಟಾಗಿ ಗ್ರಿಪ್ ತೊಗೊಂಡು ಹೋಲ್ಡ್ ಮಾಡಿ ಪೊಸಿಷನ್ ಕರೆಕ್ಟಾಗಿದೆ ಚೆಕ್ ಪಾಯಿಂಟ್ಸಲ್ಲಿ ಚೆಕ್ ಮಾಡ್ಕೊಂಡ್ವಿ. 10 ಟೈಮ್ಸ್ ಮಾಡಿದ್ವಿ. ಆಮೇಲೆ ಬಾಟಮ್ ಎಂಡ್ ಗ್ರಿಪ್ ತೊಗೊಳೋದು ಕೂಡ ಟ್ರೆಡಿಷನಲ್ ವೇ. ಒಂದು ಬ್ಯಾಟ್ನ ಸ್ಟ್ರೈಟಾಗಿಟ್ಟು ನೀಟ್ ಹಾಗೆ ಪಿಕ್ ಮಾಡಿದ್ರೆ ಕೈಯಿಂದ, ಸೊ ಆಲ್ಮೋಸ್ಟ್ ಅದೇ ಗ್ರಿಪ್ ಬರುತ್ತೆ, ವಿ ಗ್ರಿಪ್ಪೇ ಬರುತ್ತೆ. ನಾನು ವಿ ಗ್ರಿಪ್ಪೇ ಎಂಡ್ ಆಫ್ ದ ಡೇ ಸಜೆಸ್ಟ್ ಮಾಡೋದು, ಸೊ ಓ ಗ್ರಿಪ್ಗಿಂತ. ಸೊ ಇಲ್ಲಿ ಇಲ್ಲಿ ನಾವು ಟಾಪ್ ಎಂಡ್ನ ತೆಗಿಬೇಕಾಗುತ್ತೆ. ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರೋದು ಬಾಟಮ್ ಎಂಡು. ಸೊ ಚೆಕ್ ಪಾಯಿಂಟ್ಸ್ಗಳೇನು ಅಂದರೆ ನಮ್ಮ ಈ 3 ಫಿಂಗರ್ಸ್ ಏನಿದೆ, ಒಂದು ನಿಮಿಷ, ಇಲ್ಲಿ ಚೆಕ್ ಪಾಯಿಂಟ್ಗಳೇನು ಅಂದರೆ ನಮ್ಮ ಈ 3 ಫಿಂಗರ್ಸ್ ಏನಿದೆ ಇಲ್ಲಿ ನೋಡ್ಬೋದು. ಈಗ ಆಚೆ ತಳಿದ್ದೀನಿ. ಯೂಶ್ವಲಿ ಗ್ಲೌಸ್ ಹಾಕ್ಕೊಂಡಾಗ ಆಚೆ ತೆಗಿಯೋಕ್ಕಾಗಲ್ಲ. ಸೊ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಇಲ್ಲಿಂದ ಜಸ್ಟ್ ಹೀಗೆ ತುಂಬ ಕೇರ್ಫುಲ್ ಆಗಿರಬೇಕು. ಈ ಥರ ಆಚೆ ಎಲ್ಲ ಹೋಗಿಲ್ಲ, ಬ್ಯಾಟು ಎಸೆಯಂಗಿಲ್ಲ. ಇಲ್ಲಿ ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟು, ನೀವು ನೋಡ್ಬೋದು. ಸೊ ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿ ನನ್ನ ಗ್ರಿಪ್ ಕರೆಕ್ಟಾಗಿದ್ದರೆ ನೀಟಾಗಿ ನನ್ನ ರಿಸ್ಟನ್ನ ಆ ಕಡೆ ಈ ಕಡೆ ಎಸಿದೇ ಹೋದರೂ ಕೂಡ ನೀಟಾಗಿ ಈ ಗ್ಯಾಪಲ್ಲಿ ಬಂದು ಕೂರುತ್ತೆ ಹೀಗೆ. ಸೊ ಈ ರೀತಿ 10 ಟೈಮ್ಸು 100ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದು ಮ್ಯಾಕ್ಸಿಮಮ್ ನೀವು 500ವರೆಗೂ ಮಾಡ್ಬೋದು. ಹಾಗೆ ನೀವು 112 ಆಗಿದ್ದರೆ ಪ್ಲಾಸ್ಟಿಕ್ ಸ್ಟಂಪ್ಸು, ಲೈಟ್ ಪ್ಲಾಸ್ಟಿಕ್ ಬ್ಯಾಟ್ನ ಯೂಸ್ ಮಾಡಿ, ಹೆವಿ ಬ್ಯಾಟ್ಸ್ಗೆ ಹೋಗಬೇಡಿ. ನೀವು ಪೇರೆಂಟಾಗಿ ನೀವು ಮಗುನ ಟ್ರೈನ್ ಮಾಡ್ತಾಯಿದ್ರೆ ನೀವು ಕೂಡ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಇವಾಗ ನಾವು ಟ್ರೈನ್ ಮಾಡ್ತಿರೋದು ನಮ್ಮ ಮೈಂಡು ಮತ್ತು ಮಸಲ್ನ ಹೊರತು ಸ್ಟ್ರೆಂತ್ ಅಲ್ಲ. ಸ್ಟ್ರೆಂತ್ ಬರುತ್ತೆ, ಹುಡುಗ ಆಗಲಿ ಅಥವಾ ಹುಡುಗಿ ಆಗಲಿ, ಬೆಳೀತಾ ಸ್ಟ್ರೆಂತ್ ಅನ್ನೋದು ಬಂದೇ ಬರುತ್ತೆ. ಈ ವಿಷಯನ ಇಗ್ನೋರ್ ಮಾಡೋರು ಮಾಡಿ, ಬಟ್ ಇಗ್ನೋರೆನ್ಸ್ ಕಾಸ್ಟ್ಲಿ ಆಗ್ಬೋದು. ಇದೇ ಆನ್ಲೈನ್ ಕೋಚಿಂಗ್ನ ಈ ಕ್ವಶನ್ ಬರೋಕ್ಕಿಂತ ಮುಂಚೆ ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೆ, ಅದು ಪೇಯ್ಡ್ ಆಗಿರ್ತಿತ್ತು. ಈ ಪ್ರಶ್ನೆ ಬಂದಮೇಲೆ ಸ್ವಲ್ಪ ನನಗೆ ರಿಯಲೈಸ್ ಆಯಿತು. ಸೊ ನನಗೂ ಗೊತ್ತು ಕರ್ಮ ಏನು ಕ್ರಿಕೆಟಲ್ಲಿ ಅಂತ. ಸೊ ಅದಕ್ಕಾಗಿ ನಿಮಗೆ ಫ್ರೀಯಾಗಿ ತರ್ತಾ ಇದ್ದೀನಿ. ಫ್ರೀ ಕೋಚಿಂಗು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ UPI, ಫೋನ್ಪೇ ಏನಾದರೂ ಮಾಡ್ಬೋದು. ಈ ಆಪ್ಷನ್ ಇರೋದು ಫ್ರೀ ಬಗ್ಗೆ ಗೊತ್ತಿರೋರು. ಫ್ರೀಯಾಗಿ ಸಿಗೋದು ಯೂಶಲಿ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ ಅಥವಾ ನಮಗೆ ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗೋಲ್ಲ. ಸೊ ಕರ್ಮ ಅನ್ನೋದು ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಸೊ 1000 ರೂಪಾಯಿ ಐಟಮ್ನ 10 ರೂಪಾಯಿ ಕೊಂಡ್ಕೊಂಡ್ರು ಅದು ಆಫರ್ ಆಗುತ್ತೆ. ಸೊ ಇಲ್ಲಿ ಫ್ರೀ ಅಂತ ಬರೋಲ್ಲ. ಸೊ ಖಂಡಿತ ನೀವು ನೋಡ್ಕೊಳ್ಳಿ ನಿಮ್ಮ ಕಂಡೀಷನ್ ಹೇಗಿದೆ ಅಂತ. ಸೊ ಪ್ರತಿಯೊಂದು ವೀಡಿಯೋದಲ್ಲಿ ಏನು ಕಲಿತೀರಾ ಈಗ ಸೀರೀಸಲ್ಲಿ, ಸೊ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ, 10 ರೂಪಾಯಿ ಆಗುತ್ತಾ, 20 ರೂಪಾಯಿ ಆಗುತ್ತಾ, 100 ರೂಪಾಯಿ ಆಗುತ್ತಾ, ದೇವರು 1000 ಕೊಟ್ಟಿದ್ರೆ ಖಂಡಿತ ಕೊಡಿ, ಬೇಡ ಅಂತ ಖಂಡಿತ ಹೇಳಲ್ಲ. ನಾನು ಇದುವರೆಗೂ ದಿನಕ್ಕೆ 10 ರೂಪಾಯಿನೂ ಖರ್ಚು ಮಾಡೋಕ್ಕಾಗದೇ ಇರೋಂಥವ್ರನ್ನ ಬಡವ್ರನ್ನ ನಾನು ಇನ್ನೂ ನೋಡಿಲ್ಲ. ಬಟ್ ಎನಿವೆ ಅದ್ರ ಬಗ್ಗೆ ಜಡ್ಜ್ ಮಾಡೋಕ್ಕೆ ಹೋಗಲ್ಲ ನಾನು. ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ನಿಮ್ಮ ಕೈಲಾದಷ್ಟನ್ನ ನೀವು ಖಂಡಿತ ನೀಡ್ಬೋದು. ಇಲ್ಲಿ ಕೊಟ್ಟಿರೋಂಥ ಸ್ಕ್ಯಾನರ್ಗೆ ಅಥವಾ 8310683252 ನಂಬರ್ಗೆ
ಸೊ ಇಲ್ಲಿ ನಮಗೆ ಟೆಕ್ನಿಕ್ ಸರಿಯಾಗಿ ಬಂದರೆ ಆಮೇಲೆ ಬಾಡಿ ಅದೇ ರೀತಿ ಡೆವಲಪ್ ಆಗ್ತಾ ಹೋಗುತ್ತೆ. ತುಂಬ ಪೇಷನ್ಸ್ ಬೇಕು, ಎಸ್ಪೆಷಲಿ ಮಕ್ಳಿಗೆ ಹೇಳ್ಕೊಡ್ಬೇಕಾದ್ರೆ. ಫಸ್ಟು ನೀವು ಟ್ರೈ ಮಾಡಿ ನೋಡಿ ಎಷ್ಟು ಈಸಿ ಆಗುತ್ತೆ ಕಷ್ಟ ಆಗುತ್ತಾ ಅಂತ. ನಿಮ್ಮ ಮಗಳಿಗೋ ಹೇಳ್ಕೊಡ್ಬೇಕಾದ್ರೆ ಸೊ ನಿಮಗೆ ಕೂಡ ಸ್ವಲ್ಪ ಅರ್ಥ ಆಗುತ್ತೆ. ಅಷ್ಟು ಈಸಿ ಆಗಲ್ಲ ಅದು ಕಲಿಬೇಕಾದ್ರೆ. ಸೊ ಕಲ್ತ ಮೇಲೆ ಈಸಿ ಆಗುತ್ತೆ. ಏನಿವೆ ಕಲಿಬೇಕಾದ್ರೆ ಸ್ವಲ್ಪ ಎಫರ್ಟ್ ತೊಗೊಳುತ್ತೆ. ಕಾನ್ಸಂಟ್ರೇಷನ್ ಲೆವೆಲ್ಲು ಮಕ್ಳಿಗೆ ಅಷ್ಟಿಲ್ಲದೆ ಇರ್ಬೋದು. ಮಧ್ಯದಲ್ಲಿ ಬ್ರೇಕ್ ಕೊಡಿ ಅವ್ರಿಗೆ, ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಲಿ. ಮತ್ತೆ ಕರ್ಕೊಬನ್ನಿ 10 ಟೈಮ್ಸ್. ನೀವು ನೋಡ್ಬೋದು ನನ್ನ ಕೈ ಇಲ್ಲೇ ಇದೆ, ಇದೇ ಪೊಸಿಷನಲ್ಲಿದೆ. ನಾನು ಇಲ್ಲಿ ಕೈ ಎಸಿತಿಲ್ಲ ಮೇಲೆ, ಅಥವಾ ಇಲ್ಲಿಲ್ಲ ನನ್ನ ಕೈ. ನನ್ನ ರೈಟ್ ಸೈಡ್ ಏನಿದೆ, ರೈಟ್ ಸೈಡ್ ಹಿಪ್ ಏನಿದೆ ಅದೇ ಲೈನಲ್ಲಿರುತ್ತೆ. ಬರೀ ರಿಸ್ಟಿಂದ ಫ್ಲಿಕ್ ಮಾಡೋದು ಹೀಗೆ. ಸೊ ನನ್ನ ಕೈ ಇಲ್ಲೇ ಇದೆ, ಇಲ್ಲಿ ಟಚ್ ಆಗ್ತಿರೋ ತೊಂದರೆ ಇಲ್ಲ ಟಿ ಶರ್ಟ್ಗೆ. ಹೀಗೆ ಹೀಗೆ. ಸೊ ಮೇಕ್ ಶ್ಯೂರ್ ಯಾವುದೇ ಒಂದು ಫಿಸಿಕಲ್ ಸ್ಪೋರ್ಟ್ಸಲ್ಲಿ ಬಾಡಿ ಪೇನು, ಇಂಜುರೀಸು ತುಂಬ ಕಾಮನ್ನು. ನಮ್ಮ ಕ್ರಿಕೆಟಲ್ಲಿ ಫಸ್ಟ್ ರೂಲೇ ಸೇಫ್ಟಿ ಫಸ್ಟು. ನಿಮ್ಮ ಬಾಡಿಗೆ ನೀವೇ ರೆಸ್ಪಾನ್ಸಿಬಲ್. ವಾರ್ಮಪ್ಪು, ಕೂಲ್ ಡೌನು ಕಂಪಲ್ಸರಿಯಾಗಿ ಮಾಡಿ, ಎಸ್ಪೆಷಲಿ ಚಿಕ್ಕ ಮಕ್ಕಳು. ಯು ಪ್ರಾಕ್ಟೀಸ್ ವೆಲ್. ಪ್ಲಾಸ್ಟಿಕ್ ಬ್ಯಾಟ್, ಪ್ಲಾಸ್ಟಿಕ್ ಸ್ಟಂಪ್ಸ್ ಇದ್ರೂ ತೊಂದರೆ ಇಲ್ಲ. ಸೊ ಗುಡ್ ಲಕ್, ಮತ್ತೆ ನಾಳೆ ಸಿಗೋಣ. ನೀವು ಇಗ್ನೋರ್ ಮಾಡಿದ್ರು ನಾನು ಕೊಟ್ಟಂಥ ಕಮಿಟ್ಮೆಂಟ್ನ ನಾನು ಇಗ್ನೋರ್ ಮಾಡೋದಿಲ್ಲ. 0ಇಂದ ಬ್ಯಾಟಿಂಗ್, ಬೌಲಿಂಗ್, ಹಾಗೆ 0ಇಂದ ಇಂಡಿಯಾ ಆಡೋವರೆಗೂ ಯಾವ್ಯಾವ ಸ್ಟೆಪ್ಗಳಿದೆ ಅದ್ರ ಬಗ್ಗೆ ಎಲ್ಲ ಒಂದು ವೀಡಿಯೋ ಸೀರೀಸ್ನ ಕೊಡ್ತೀನಿ ಅಂತ ಹೇಳಿದೆ. ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ.